ಸಾಮಾನ್ಯವಾಗಿ ಡಯಾಬಿಟಿಕ್ ಪೇಷಂಟ್ಸ್ಗಳು ನಮಗೆ ಬಂದು ಕೇಳ್ತಾರೆ, ಸರ್ ತುಪ್ಪ ಉಪಯೋಗಿಸಬಹುದಾ ಅಂತ. ಡಯಾಬಿಟಿಕ್ ರೋಗಿಗಳಿಗೆ ತುಪ್ಪ ಮಿತ್ರನ ಶತ್ರುನ? ಇವತ್ತು ನಾನು ನಿಮ್ಗೆ ಇದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ. ತುಪ್ಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಪ ಪ್ರಮಾಣ ಇದ್ರೂ ಕ್ಯಾಲೋರೀಸ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಪ್ರೋಟೀನ್ ಝೀರೋ ಇರುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಕಂಟೆಂಟ್ ಸಹ ಝೀರೋ. ಸೊ ನೀವು ಇದನ್ನ ತಗೊಂಡ್ರೆ ಏನು ಶುಗರ್ ಸಡನ್ ಆಗಿ ರೈಸ್ ಆಗ್ಬಿಡುತ್ತೆ ಅಂತಲ್ಲ, ಕ್ಯಾಲೋರೀಸ್ ಜಾಸ್ತಿ ಇರೋದ್ರಿಂದ ಇದನ್ನ ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನ ಬೇರೆ ಬೇರೆ ಆಹಾರದ ಜೊತೆ ಅಂದ್ರೆ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ಹಚ್ಕೊಂಡು ತಿಂದಾಗ ಅದು ಶುಗರ್ ರೈಸ್ ಆಗೋದನ್ನು ಇದು ಸ್ವಲ್ಪ ಗ್ರಾಜುವಲ್ ಆಗಿ ರೈಸ್ ಆಗೋ ತರ ಮಾಡುತ್ತೆ. ಸೊ ಅದು ರಿಯಲಿ ಎ ಬೆನಿಫಿಷಿಯಲ್ ಎಫೆಕ್ಟ್. ಮತ್ತೆ ಇದ್ರಲ್ಲಿ ತೊಂದರೆ ಏನು ಹಾಗಾದ್ರೆ, ಇದರಲ್ಲಿ ತುಂಬಾ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರೋದ್ರಿಂದ ಜಾಸ್ತಿ ಉಪಯೋಗಿಸಿದ್ರೆ ಹಾರ್ಟ್ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. 1 ರಿಂದ 2 ಸ್ಪೂನು ಖಂಡಿತ ನಾವು ರುಚಿಗೋಸ್ಕರ ಯೂಸ್ ಮಾಡಬೇಕು. ಆದ್ರೆ ಇದನ್ನೇ ನಾವು ಪ್ರಧಾನವಾಗಿ ಫ್ಯಾಟ್ ಸೋರ್ಸ್ ಆಗಿ ಯೂಸ್ ಮಾಡಕ್ ಹೋಗ್ಬಾರ್ದು. ಫ್ಯಾಟ್ ಸೋರ್ಸ್ ಆಗಿ ನಾವು ವೆಜಿಟಬಲ್ ಆಯಿಲ್ ನ ಯೂಸ್ ಮಾಡಬಹುದು, ಬೇರೆ ನಟ್ಸ್, ಬಾದಾಮಿ, ಗೋಡಂಬಿ, ಕಡಲೆಕಾಯಿ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇಂಥವನ್ನೆಲ್ಲ ಖಂಡಿತ ನಾವು ಫ್ಯಾಟ್ ಸೋರ್ಸ್ ಆಗಿ ಉಪಯೋಗಿಸಬಹುದು. ಸೊ ಕೆಲವ್ರು ಬಂದು ಆರ್ಗ್ಯಾನಿಕ್ ಗೀ, ದೇಸಿ ಗೀ ಅದನ್ನೆಲ್ಲ ಕೇಳೋದ್ರಿಂದ ಎಲ್ಲಾದ್ರದ್ದು ಸೋರ್ಸ್ ಒಂದೇ ಆಗಿರೋದ್ರಿಂದ ನೀವು ತುಪ್ಪನ ಮಿತವಾಗಿ ಉಪಯೋಗಿಸ್ಬೇಕು. ಈಗ ನೀವೇ ಹೇಳಿ, ತುಪ್ಪನ ನೀವು ಉಪಯೋಗಿಸಬಹುದಾ ಬೇಡ? ನಿಮ್ ಮಿತ್ರನ ಶತ್ರುನ ಡಯಾಬಿಟಿಕ್ ಪೇಷಂಟ್ಗೆ? ಖಂಡಿತ ಎಲ್ರಿಗೂ ಗೊತ್ತಾಗಂತ ವಿಷಯ. ಕ್ವಾಂಟಿಟಿ ಕಡಿಮೆ ಇದ್ರೆ ಇಟ್ ಇಸ್ ಎ ಫ್ರೆಂಡ್, ಕ್ವಾಂಟಿಟಿ ತುಂಬಾ ಜಾಸ್ತಿ ಇದ್ರೆ ಖಂಡಿತ ನಮ್ಗೆ ಅಪಾಯಕಾರಿ ಆಗ್ತದೆ. ಸೊ ತುಪ್ಪನ ನೀವು ಆರಾಮಾಗಿ ಉಪಯೋಗಿಸಿ, 1 ರಿಂದ 2 ಸ್ಪೂನು. ಇದೇ ತರ ಹೆಚ್ಚಿಗೆ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.